ಹಲೋ ಗೈಸ್, ಎಲ್ರಿಗೂ ಸ್ವಾಗತ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ. ಯಾರೆಲ್ಲ SLC ವಿದ್ಯಾರ್ಥಿಗಳು ರಿವ್ಯಾಲ್ಯೂಯೇಷನ್ ಅಪ್ಲೈನ ಮಾಡ್ತೀರಾ, ಈ ಒಂದು ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮಗೆ ಸ್ಕ್ಯಾನರ್ ಕಾಪಿನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋ ಅಂತ ತಿಳಿಸ್ಕೊಡ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದು ಲೈಕ್ನ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಫಸ್ಟ್ ಬಂದ್ಬಿಟ್ಟು ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅದೊಂದು ಲಿಂಕ್ನ ಕ್ಲಿಕ್ ಮಾಡಿ. ಲಿಂಕ್ನ ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ನೇದು ಕಾಣಿಸ್ತಿದೆಯಲ್ಲ, ಕ್ಲಿಕ್ ಹೇರ್ ಟು ಅಪ್ಲೈ ಫೋಟೋ ಕಾಪಿ ಅಂತ ಸಿಂಪಲಾಗಿ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಮಾಡಿಬಿಟ್ಟು ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತಿದೆಯಲ್ಲ, ಆನ್ಲೈನ್ ಅಪ್ಲಿಕೇಶನ್ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಅನ್ನೋದು ಓಪನ್ ಆಗುತ್ತೆ. ಅಪ್ಲೈ ಫಾರ್ ಫೋಟೋ ಕಾಪಿ ಮತ್ತು ಅಪ್ಲೈ ಫಾರ್ ರೀಟೋಟಲಿಂಗ್ ಅಪ್ಲಿಕೇಶನ್ ಫಾರ್ ರಿವ್ಯಾಲ್ಯೂಯೇಷನ್, ಕ್ಲಿಕ್ ಹೇರ್ ಟು ಡೌನ್ಲೋಡ್ ಫೋಟೋ ಕಾಪಿ, ಲಾಸ್ಟ್ ಹೋಗ್ಬಿಟ್ಟು ಕ್ಲಿಕ್ ಹೇರ್ ಟು ಅಪ್ಲಿಕೇಶನ್ ಸ್ಟೇಟಸ್ ಅಂತಿದೆ. ಸಿಂಪಲಾಗಿ ನೀವು ಫೋಟೋ ಕಾಪಿನ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ 4ನೇ ಆಪ್ಷನ್ ಕಾಣ್ತಿದ್ದೀರಾ, ಸಿಂಪಲಾಗಿ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಅನ್ನೋದು ಓಪನ್ ಆಗುತ್ತೆ. ಫಸ್ಟ್ ಹೋಗ್ಬಿಟ್ಟು ಡೌನ್ಲೋಡ್ ಫೋಟೋ ಕಾಪಿ ಅಂತಿಲ್ಲ, ನೀವು ಫೋಟೋ ಕಾಪಿಗೆ ಅಪ್ಲೈನ ಮಾಡಿದರೆ ಮಾತ್ರ ನೀವು ಮಾಮೂಲಿ ಇದನ್ನು ಸ್ಕ್ಯಾನರ್ ಕಾಪಿನ ಡೌನ್ಲೋಡ್ ಮಾಡೋಕ್ಕಾಗೋದು. ಫಸ್ಟ್ ಹೋಗ್ಬಿಟ್ಟು ಎಂಟರ್ ಯುವರ್ ಅಪ್ಲಿಕೇಶನ್ ನಂಬರ್ ಅಂತಿದೆಯಲ್ಲ, ನೀವು ಪೇ ಮಾಡಿರ್ತೀರಲ್ವ, ರಿಸಿಪ್ಟ್ ಬಂದಿರ್ತೀರಲ್ವ, ಅದರಲ್ಲೇ ಬಂದ್ಬಿಟ್ಟು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಇರುತ್ತೆ, ಅದನ್ನು ಇಲ್ಲಿ ಎಂಟರ್ನ ಮಾಡಿ. ರಿಜಿಸ್ಟ್ರೇಷನ್ ನಂಬರ್ ಆಟೋಮೆಟಿಕ್ಕಾಗಿ ಅದೇ ಆ್ಯಡ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸಬ್ಜೆಕ್ಟು, ಯಾವ ಸಬ್ಜೆಕ್ಟು ಫೋಟೋ ಕಾಪಿಗೆ ಅಪ್ಲೈನ ಮಾಡಿದರೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕ್ಯಾಪ್ಚಾ ಅಂತಿದೆಯಲ್ಲ, ಸೊ ಕ್ಯಾಪ್ಚನ ಎಂಟರ್ ಯುವರ್ ಕ್ಯಾಪ್ಚಾ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರಲ್ಲ ಸೇಮ್, ಇದನ್ನು ಇಲ್ಲಿ ಹಾಕಿ ಸೊ ಜನರೇಟ್ OTP ಮೇಲೆ ಕ್ಲಿಕ್ನ ಮಾಡಿಕೊಂಡು ಸೊ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ಅನ್ನೋದು ಬರುತ್ತೆ. ಸೊ ಕ್ಲಿಕ್ ಮಾಡಿಬಿಟ್ಟು ನೀವು ಫೋಟೋ ಕಾಪಿನ ಡೌನ್ಲೋಡ್ ಮಾಡ್ಕೊಳ್ಳೋದು. PDF ಮೂಲಕ ಕಳಿಸಿರ್ತಾರೆ ನಿಮ್ಮ ಒಂದು ಸ್ಕ್ಯಾನರ್ ಕಾಪಿನ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ನೋಡ್ಕೊಳ್ಬೋದು. ಮತ್ತು ಯಾರೆಲ್ಲ ರಿವ್ಯಾಲ್ಯೂಯೇಷನ್ ಅಪ್ಲೈನ ಮಾಡ್ಬೇಕು ಅಂದ್ಕೊಂಡಿದ್ರೆ ಸ್ಕ್ಯಾನರ್ ಕಾಪಿಗೆ ಬಂದ್ಬಿಟ್ಟು ಇವತ್ತು ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಬೇಗ ಹೋಗಿ ಸ್ಕ್ಯಾನರ್ ಕಾಪಿಗೆ ಅಪ್ಲೈನ ಮಾಡಿಕೊಂಡು ನೀವು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈನ ಮಾಡಿ. 1-2 ಮಾರ್ಕ್ಸಲ್ಲಿ ಹೋಗಿದೆ ಅಂದರೂ ಬೇಗ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈನ ಮಾಡಿಕೊಂಡು ಸೊ ನೀವು ರಿವ್ಯಾಲ್ಯೂಯೇಷನ್ಗೆ ಹಾಕಿ. ನೀವು ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬಂದ್ಬಿಟ್ಟು ನಿಮಗೆ ಸೊ ಬೇಗ ಬರುತ್ತೆ, ಆದಷ್ಟು ಬೇಗನೆ ಕೊಡ್ತಾರೆ. ಸೊ ಸೆಕೆಂಡ್ PUC ಅವರಿಗೆ ಬಂದ್ಬಿಟ್ಟು ಆಗಲೇ ಬೇಗ ಕೊಟ್ಟಿರೋ ಅನೌನ್ಸ್ನ ಮಾಡಿದರೆ ನಿಮಗೂ ಕೂಡ ಬಂದ್ಬಿಟ್ಟು ರಿವ್ಯಾಲ್ಯೂಯೇಷನ್ ರಿಸಲ್ಟು ಮತ್ತು ರೀಟೋಟಲಿಂಗು ಸೊ ರಿಸಲ್ಟ್ ಅನ್ನೋದು ಬೇಗ ಅನೌನ್ಸ್ನ ಮಾಡ್ತಾರೆ. ಸೊ ಅದು ಬಂದ ತಕ್ಷಣ ನಿಮಗೆ ಇದೇ ಒಂದು ಚಾನಲ್ ಅಪ್ಡೇಟ್ನ ಮಾಡ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಮತ್ತು SSLC ಎಕ್ಸಾಮ್ 2 ರಿಸಲ್ಟು ಅನೌನ್ಸ್ ಆಗಿದೆ. ಸೊ ಇನ್ನೂ ಚೆಕ್ ಮಾಡಿ ಅಂದರೆ ಬೇಗ ಹೋಗಿ ಚೆಕ್ ಮಾಡ್ಕೊಳ್ಳಿ. ಮತ್ತು SSLC ರಿವ್ಯಾಲ್ಯೂಯೇಷನ್ ಲಾಸ್ಟ್ ಡೇಟು ಮತ್ತು ಫೀಸ್ ಎಷ್ಟಿರುತ್ತೆ, ಸ್ಕ್ಯಾನರ್ ಕಾಪಿಗೆ ಎಷ್ಟಾಗುತ್ತೆ, ಮತ್ತು ಮಾಮೂಲಿ ರಿವ್ಯಾಲ್ಯೂಯೇಷನ್ಗೆ ಹಾಕೋರು ಎಷ್ಟಾಗುತ್ತೆ ಅಂತ ಸೊ ನಾನು ಆಗಲೇ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ. ಸೊ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಏನೇ ಒಂದು ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ, ಅವರ ಪ್ಲಾನ್ನ ಮಾಡ್ಕೊಡ್ತೀನಿ. ತುಂಬ ಜನ ವಿದ್ಯಾರ್ಥಿಗಳು ಈಗಲೂ ಕೂಡ ಕೇಳ್ತೀರಾ, ಬ್ರೋ SLC ಎಕ್ಸಾಮ್ 3 ಇರುತ್ತಾ ಅಂತ ತುಂಬ ಜನ ಕೇಳ್ತಿದ್ದೀರಾ. ಈ ವರ್ಷ ಬಂದ್ಬಿಟ್ಟು ನಿಮಗೆ SSLC ಎಕ್ಸಾಮ್ 3 ಅನ್ನೋದು ಇರೋದಿಲ್ಲ, SSLC ಎಕ್ಸಾಮ್ 2 ಲಾಸ್ಟ್ ಆಗಿರುತ್ತೆ. ತುಂಬ ಜನ ವಿದ್ಯಾರ್ಥಿಗಳು ಇಂಪ್ರೂವ್ಮೆಂಟ್ಗೆ ನಾನು ಎಕ್ಸಾಮ್ ಬರ್ತಿದ್ದೀನಿ ಬ್ರೋ, ಯಾವುದು ನನಗೆ ಕನ್ಸಿಡರ್ ಆಗ್ತಿದೆ ಅಂತ ತುಂಬ ಜನ ಕೇಳ್ತೀರಾ. ಸೊ ನಿಮಗೆ ಬಂದ್ಬಿಟ್ಟು ಕಾನ್ಸಿಡರೇಷನ್ ರಿಸಲ್ಟ್ ಅಂದರೆ ಕಂಬೈನ್ಡ್ ರಿಸಲ್ಟ್ ಅನ್ನೋದು ಅನೌನ್ಸ್ ಆಗಿದೆ, ಅದರಲ್ಲಿ ನಿಮ್ಮ ಒಂದು ರಿಸಲ್ಟ್ನ ಚೆಕ್ ಮಾಡ್ಕೊಳ್ಳಿ. ಸೊ ಎಕ್ಸಾಮ್ 1 ಎಕ್ಸಾಮ್ 2 ಯಾವುದು ಬೆಸ್ಟ್ ಮಾರ್ಕ್ಸ್ ಬಂದಿರುತ್ತೆ ಅದನ್ನು ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಬೋದು. ಸೊ ಆ ಒಂದು ವಿಡಿಯೋ ಲಿಂಕು ಕೂಡ ಸೊ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಅದೇ ಚಾನಲ್ ಇರುತ್ತೆ, ಸೊ ಹೋಗಿ ಚೆಕ್ ಮಾಡ್ಕೊಳ್ಳಿ. ಚಾನಲ್ ಫಸ್ಟ್ನೇ ವಿಡಿಯೋ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲೇ ತೋರಿಸ್ಕೊಡ್ತೀನಿ ನೋಡಿ. ಸೊ ಹೇಗೆ ಚೆಕ್ ಮಾಡೋಂಥ ಫಸ್ಟ್ ನಿಮ್ಮ ಒಂದು ಕ್ರೋಮ್ ಬ್ರೌಸರ್ ಅಥವಾ ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿದಾದ್ಮೇಲೆ KARRE ರಿಸಲ್ಟ್ ಡಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಮೊದಲನೇ ವೆಬ್ಸೈಟ್ ಕಾಣ್ತಿದ್ದೀರಾ, ಸಿಂಪಲಾಗಿ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, SSLC 2026 ಪರೀಕ್ಷೆ ಮತ್ತು 2 ಉತ್ತಮ ಅಂಕಗಳ ಸಂಯೋಜಿತ ಫಲಿತಾಂಶ ಪ್ರಕಟಣೆ ಅಂತ ಕೊಟ್ಟಿದ್ದಾರೆ. ಸಿಂಪಲಾಗಿ ಇದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಎಂಟರ್ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತಿದೆ, ಸಿಂಪಲಾಗಿ ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಳ್ಳಿ. ಸೊ ಡೇಟು ಮತ್ತು ಮಂತು ಇಯರು ಸೊ ನಿಮ್ಮ ಒಂದು ಹಾಲ್ ಟಿಕೆಟಲ್ಲಿ ಇರುತ್ತೆ ಅಲ್ವಾ, ಅದನ್ನು ಹಾಕ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು SSLC ಎಕ್ಸಾಮ್ 1 ಎಕ್ಸಾಮ್ 2 ಬೆಸ್ಟ್ ಮಾರ್ಕ್ಸ್ ಯಾವ್ದು ಬಂದಿರುತ್ತೆ ಅದನ್ನು ಕನ್ಸಿಡರ್ ಮಾಡ್ತಾರೆ. ಓಕೆ. ಮತ್ತು ಯಾರೆಲ್ಲ SSLC ವಿದ್ಯಾರ್ಥಿಗಳು ಎಕ್ಸಾಮ್ 2 ಅಲ್ಲಿ ಫೇಲ್ ಆಗಿದ್ದೀರಾ, ನಿಮಗೆ ಬಂದ್ಬಿಟ್ಟು ಸಪ್ರೇಟಾಗಿ ನಿಮಗೆ ನೆಕ್ಸ್ಟ್ ಇಯರಿಂದ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ ಅನ್ನೋದು ಯಾವಾಗ ಸ್ಟಾರ್ಟ್ ಆಗುತ್ತೆ, ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ನಿಮಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಆ ಒಂದು ವಿಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂದರೆ ಆ ಒಂದು ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮಗೆ ನೆಕ್ಸ್ಟು ಇಯರ್ಗೆ ನೀವು ಎಕ್ಸಾಮ್ನ ಬರೀತಿಲ್ವ, ನೀವು ರಿಪೀಟರ್ ಅಂತಲೇ ಕನ್ಸಿಡರ್ ಆಗ್ತೀರಾ, ನಿಮಗೆ ಬಂದ್ಬಿಟ್ಟು ನೆಕ್ಸ್ಟ್ ಇಯರ್ ಎಕ್ಸಾಮ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಎಕ್ಸಾಮ್ ಫೀಸ್ ಇರುತ್ತಾ ಇಲ್ವಾ ಅಂತ ಆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಎಕ್ಸಾಮ್ ಅನ್ನೋದು ಸ್ಟಾರ್ಟ್ ಯಾವಾಗ ಆಗುತ್ತೆ, ನಿಮಗೆ ಹಾಲ್ ಟಿಕೆಟ್ ಯಾವಾಗ ಕೊಡ್ತಾರೆ ಅಂತ ಆ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಮತ್ತು ಏನೇ ಒಂದು ಡೌಟ್ ಇತ್ತು ಅಂದರೆ ಆಗಲೇ ಹೇಳ್ದಂಗೆ ಕಮೆಂಟ್ ಸೆಕ್ಷನ್ ತಿಳಿಸಿ, ಅವ್ರ ಪ್ಲಾನ ಮಾಡಿಕೊಡ್ತೀನಿ. ಮತ್ತು SSLC ವಿದ್ಯಾರ್ಥಿಗಳಿಗೆ ಎಕ್ಸಾಮ್ 2 ಯಾರೆಲ್ಲ ಫೇಲ್ ಆಗಿದ್ದಾರೆ, ಸೊ ನಿಮಗೆ ಬಂದ್ಬಿಟ್ಟು ಕೆಲವೊಂದು ಡೌಟ್ಸ್ ಅನ್ನೋದು ಇರುತ್ತೆ. ಸೊ ನಿಮಗೆ ಬಂದ್ಬಿಟ್ಟು ಏನೆಲ್ಲ ಡೌಟ್ಸ್ ಇದೆ ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಆ ಡೌಟ್ಸ್ನೆಲ್ಲ ಕ್ಲಿಯರ್ನ ಮಾಡ್ತೀನಿ. ಸೊ ನಿಮಗೆ ಯಾವ ವಿಡಿಯೋ ಬೇಕು ಅಂದರೆ ಸೊ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಎಲ್ಲರೂ ನೋಡ್ತೀರಿ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.